ನಮಸ್ತೆ. 16-12-2024 ಸೋಮವಾರ ಕೃಷ್ಣ ಪಕ್ಷ. ಇವತ್ತು ಪ್ರಥಮ ಇದೆ. ಮಧ್ಯಾಹ್ನ 12:28 ನಕ್ಷತ್ರ ಆರುದ್ರ. ರಾತ್ರಿ 1:13:14 ಆ ನಂತರ ಪುನರ್ವಸು ನಕ್ಷತ್ರ. ಇವತ್ತಿನ ದಿನದಲ್ಲಿ ಬಂದಿರುವಂಥ ಆರುದ್ರ ಪುನರ್ವಸು ಎರಡೂ ಅಶುಭವೇ, ಶುಭವಲ್ಲ. ಹಂಗಾಗಿ ಶುಭ ಕಾರ್ಯಗಳಿಗೆ ಖಂಡಿತವಾಗಿ ಇವತ್ತಿಲ್ಲ. ಒಂದು ಪ್ರಥಮ ಅಂದರೆ ಪಾಡ್ಯಮಿ, ಎರಡನೇದಾಗಿ ಮೃತ್ಯು ಅಶುಭ ಅಂತ ಇರೋದರಿಂದ ಇವತ್ತು ಶುಭವಲ್ಲ. ಈ ರೀತಿ ಇರೋದರಿಂದ ಇವತ್ತಿನ ವಿಷಯವು ಅನುಕೂಲಕರವಾಗಿಲ್ಲ ನಮಗೆ. ಬೇರೆ ವಿಷಯಗಳನ್ನ ನೋಡೋಕೆ ಹೋದರೆ ಸೂರ್ಯೋದಯ 6:34 ಇವತ್ತಿನ ದಿನ ಪೂರ್ತಿ ಅಂತಂದರೆ ತಿಥಿಗಳು ಚೆನ್ನಾಗಿದ್ದರೂ ಕೂಡ ಮಧ್ಯಾಹ್ನದ ಮೇಲೆ ನಕ್ಷತ್ರದ ಯೋಗ ಸರಿ ಇಲ್ಲದೆ ಇರೋದರಿಂದ ಶುಭ ಕಾರ್ಯಗಳನ್ನ ಪ್ರಾರಂಭ ಮಾಡೋಕ್ಕಾಗಲ್ಲ. ಮುಂದೆ ನೋಡೋಣ. ಇವತ್ತು ಬೆಳಗ್ಗೆ 6:34 ಅಂದರೆ ಸೂರ್ಯೋದಯದಿಂದ 8 ಗಂಟೆವರೆಗೂ ಆರುದ್ರ ನಕ್ಷತ್ರ 1ನೇ ಪಾದ ಮಿಥುನ ರಾಶಿ. ಆ ನಂತರ ಮಧ್ಯಾಹ್ನ 1:42 2ನೇ ಪಾದ ಆರುದ್ರ ನಕ್ಷತ್ರ. ಆ ನಂತರ ಸಂಜೆ 7:27 ಆರುದ್ರ ನಕ್ಷತ್ರ 3ನೇ ಪಾದ. ಸಂಜೆ 7:27 ರಾತ್ರಿ 1:13 ಆರುದ್ರ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಆರುದ್ರ ನಕ್ಷತ್ರವೇ ಮುಗಿಯುತ್ತದೆ. ಆ ನಂತರ ಪುನರ್ವಸು ನಕ್ಷತ್ರ ಪ್ರಾರಂಭವಾಗಿ ನಾಳೆಯೂ ಪುನರ್ವಸು ನಕ್ಷತ್ರವೇ. ನಾಳೆ ಅಂತಂದಾಗ 17ನೇ ತಾರೀಕು. ಹಾಗಾಗಿ 17ನೇ ತಾರೀಕು ಪುನರ್ವಸು ನಕ್ಷತ್ರವಿದೆ. ಕಾರ್ಯಸಿದ್ಧಿಯು ಲಾಭವು ಕೊಡುತ್ತದೆ. ಪುಷ್ಯ ನಕ್ಷತ್ರವು ಚೆನ್ನಾಗಿದೆ, ಆದರೂ ಅದು ಮಂಗಳವಾರ ಆದ್ದರಿಂದ ನೋಡಿಕೊಂಡು ಕೆಲವು ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಆದರೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ನಾಳೆಯ ವಿಷಯವನ್ನು. ಮತ್ತಷ್ಟು ವಿಷಯಗಳಲ್ಲಿ ಇವತ್ತು 100% ಕೆಟ್ಟೋದು ಅಂತ ಫಸ್ಟು ನಾವು ಯಾವ ರಾಶಿಗೆ ದೋಷವಿದೆ ಅಂತ ಫಸ್ಟ್ ನೋಡ್ಕೊಳ್ಳೋಣ. ಇವತ್ತಿನ ದಿನದಲ್ಲಿ ಬೆಳಿಗ್ಗೆ 6:34 ವೃಶ್ಚಿಕ ರಾಶಿಗೆ ದೋಷವಿದೆ. ಬೆಳಿಗ್ಗೆ 8-9:25 ರಾಹುಕಾಲ. ಬೆಳಗ್ಗೆ 10:20-11:52 ನಕ್ಷತ್ರ ವಿಷಘಟಿಕಾ ಕಾಲ. ಬೆಳಗ್ಗೆ 10:50-12:15 ಯಮಕಂಡ ಕಾಲ. ಹಂಗಾಗಿ ಇವತ್ತು ನಕ್ಷತ್ರ ವಿಷಘಟಿಕಾ ಕಾಲವು ಯಮಕಂಡ ಕಾಲವು ಕೂಡೋದರಿಂದ ಅಶುಭವಾಗಿದೆ. ಮಧ್ಯಾಹ್ನ 12:27 ಮಧ್ಯಾಹ್ನ 1:58 ಮೃತ್ಯು. ಇನ್ನೂ ಅದೇ ಮುಗಿದಲ್ಲ, ಅಷ್ಟರಲ್ಲಿ 12:38 1:24 ದುರ್ಮುಹೂರ್ತ. ಹಂಗಾಗಿ ದುರ್ಮುಹೂರ್ತವು ಮೃತ್ಯುವು ಕೂಡಿರೋದರಿಂದ ಎಚ್ಚರ. ಸಂಜೆ 5:48 ರಾತ್ರಿ 8 ಗಂಟೆವರೆಗೂ ಮೃತ್ಯು. ರಾತ್ರಿ 12:16 1:51 ವಿಷಕಾಲ. ಇದೆಲ್ಲ ಅಶುಭವೇ. ಆದ್ದರಿಂದ ಇವತ್ತು ಏನಾರು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾರು ಇದ್ದರೆ ಖಂಡಿತವಾಗಿಯೂ ಯೋಚನೆ ಮಾಡಿಕೊಳ್ಳಿ. ಇವತ್ತಿನ ದಿನ ಶುಭಕರವಾಗಿಲ್ಲ. ಅದರಲ್ಲೂ ಕೂಡಿ ಬಂದಿರುವಂಥ ಅಂದರೆ ಎರಡಾಗಿ ಬಂದಿರುವಂಥ ಅಶುಭವು ಬಂದಿರೋದರಿಂದ ಅದು ಶುಭವಲ್ಲ. ಆದರೂ ಎಮರ್ಜೆನ್ಸಿಗೆ ಟೈಮ್ ಬೇಕು ಅಂತಂದಾಗ ಅದನ್ನು ಕೊಡ್ತೀವಿ. 6:34 7:58 9:27 10:18 ಮಧ್ಯಾಹ್ನ 12:17 12:25 ಮಧ್ಯಾಹ್ನ 2 ಗಂಟೆಯಿಂದ 4:58 PM. ರಾತ್ರಿ 8:02 PM ರಾತ್ರಿ 12:14 ಅದೇ ಥರ ರಾತ್ರಿ 1:53 ಅಂದರೆ ಲೇಟ್ ನೈಟ್ರಿಂದ ಶುಭವಾಗಿದೆ. ಇದೆಲ್ಲ ಇರೋದರಲ್ಲಿ ಈ ದಿನದಲ್ಲಿ ಎಮರ್ಜೆನ್ಸಿಗಾಗಿ ಕೊಟ್ಟಿರುವಂಥ ಶುಭ ಸಮಯ. ಇದರಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಿ ಅಂತ ಹೇಳ್ತಾ ಇಲ್ಲ, ಇರೋದರಲ್ಲಿ ಶುಭ ಸಮಯ ಅಂತ ಹೇಳಿದ್ದೀವಿ. ಇದನ್ನು ಉಪಯೋಗಿಸ್ಕೊಳ್ಳಿ. ಇವತ್ತು ಶುಭ ದಿನವಾಗಿಲ್ಲದೆ ಇರೋದರಿಂದ ತಾರಾಬಲ ಚಂದ್ರಬಲ ಯಾರಿಗೂ ಇಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡೇ ನಿಮ್ಮ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಹಂಗಾಗಿ ಇವತ್ತು ಒಂದಿನ ಬಿಟ್ಬಿಡೋಣ. ನಾನು ಫಸ್ಟೇ ಹೇಳಿದಂತೆ ನಾಳೆ ಮಂಗಳವಾರವಾಗಿದ್ದರೂ ಶುಭವಾಗಿದೆ, ಪರವಾಗಿಲ್ಲ. ಆದರೂ ನಮಗೆ ಧನುರ್ಮಾಸ ಸ್ಟಾರ್ಟ್ ಆಯಿತು, ಆದ್ದರಿಂದಾಗಿ ಮುಹೂರ್ತ ಕಾರ್ಯಗಳಿಲ್ಲ. ಧನುರ್ಮಾಸದಲ್ಲೂ ಕೂಡ ಎಮರ್ಜೆನ್ಸಿಗೆ ಒಳ್ಳೆಯ ಕಾರ್ಯಗಳು ಅಂದರೆ ಮದುವೆ ಮುಹೂರ್ತ ಇನ್ನು ನೋಡುವಂಥದ್ದು ಇಂಥದ್ದೆಲ್ಲ ಬೇಡ. ಎಮರ್ಜೆನ್ಸಿಗೆ ಹೋಗೋದು, ಕೋರ್ಟ್ ಕೇಸು, ಡಾಕ್ಟರ್ ಹತ್ರ ಹೋಗೋದಕ್ಕೆ, ಇಂಥ ಕಾರ್ಯಗಳಿಗೆ ಧನುರ್ಮಾಸವಾದರೂ ಅದರಲ್ಲಿ ಬರುವ ಒಳ್ಳೆಯ ದಿನವನ್ನು ಉಪಯೋಗಿಸ್ಕೋಬೋದು. ಅದೇ ಥರ ನೀವು ಬುಧವಾರಕ್ಕೆ ಹೋದರೆ ಪುಷ್ಯ ನಕ್ಷತ್ರ ಬರುತ್ತದೆ, ಕಾರ್ಯಸಿದ್ಧಿ ಕುಲವೃದ್ಧಿ ಇದೆ. ಗುರುವಾರ 19ನೇ ತಾರೀಕು ತಗೊಂಡ್ರೆ ಅದು ಸಿದ್ಧಿ ಲಾಭ ಅಂತ ಕೊಡುತ್ತದೆ. 20ನೇ ತಾರೀಕು ಶುಕ್ರವಾರ ಅಂತ ತಗೊಂಡ್ರೆ ಶುಭವಲ್ಲ,
ಖಂಡಿತವಾಗಿ ಗಮನ ಕೊಡಬೇಕು. ಅದೇ ಥರ 21 ಶನಿವಾರಕ್ಕೆ ಹೋದರೆ ಅವತ್ತಿನ ದಿನ ಪ್ರಕಾರ ವಿಶೇಷವಾಗಿ ಪುಬ್ಬ ನಕ್ಷತ್ರವಿದೆ, ಆದರೂ ಶುಭವಲ್ಲ. ಹಂಗಾಗಿ ಶನಿವಾರವರೆಗೆ ನೋಡಿದ್ವಿ. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಈ ರೀತಿಯಾಗಿ ಇವತ್ತಿನ ದಿನ ಅಶುಭವಾಗಿದೆ. ನಾಳೆ ಮಂಗಳವಾರ ಅಂತ ಒಂದೇ ಒಂದು ದೋಷ, ಇಲ್ಲ ಅಂತಂದರೂ ಶುಭವೇ. ಆದರೂ ಧನುರ್ಮಾಸ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಇದನ್ನು ತಿಳ್ಕೊಂಡ್ರೆ ನಿಮ್ಮ ಕಾರ್ಯಗಳಿಗೆ ಏನು ತೊಂದರೆಗಳಿಲ್ಲ. ಅಂದರೆ ಧನುರ್ಮಾಸ 15ನೇ ತಾರೀಕು ರಾತ್ರಿಯೇ ಪ್ರಾರಂಭವಾಗುತ್ತದೆ. ಆದರೂ ಒಂದು ದಿನವನ್ನು ಸೂರ್ಯೋದಯದಿಂದ ಪ್ರಾರಂಭ ಮಾಡಬೇಕು. ಆದ್ದರಿಂದಾಗಿ 16ನೇ ತಾರೀಕರಿಂದ ಧನುರ್ಮಾಸ ಪೂಜಾ ಆರಂಭ. ಪೂಜೆಗಳನ್ನು ಮಾಡಿಕೊಳ್ಳಿ. ಶುಭ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.